ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಹಾಗೆ ಕಟಿಂಗ್ ಇಡೋದಿತ್ತು, ಅದನ್ನು ಮಾಡ್ತಿದ್ದೀನಿ. ಇದೇನಪ್ಪ ಅಂದರೆ ದಂಟಿನ ಸೊಪ್ಪು. ಇದು ಸೀಡ್ಸ್ಗೆ ಅಂತ ಬಿಟ್ಟಿದೆ. ಇವಾಗ ಹಾರ್ವೆಸ್ಟಿಗೆ ಬಂದಿದೆ. ಅದು ಸೀಡ್ಸ್ ಎಲ್ಲ ರೆಡಿಯಾಗಿದೆ. ಕೀರೆ ಸೊಪ್ಪು ಹಾಕಿದ್ವಲ್ಲ, ಅದ್ರ ಜೊತೆ ಇದನ್ನು ಹಾಕಿದ್ವಿ. ಕೀರೆ ಸೊಪ್ಪೆಲ್ಲ ಹಾಳಾಯಿತು. ಇವಾಗ ದಂಟು ಮಾತ್ರ ಉಳ್ಕೊಂಡಿತ್ತು. ಅದನ್ನು ಸೀಡ್ಸ್ಗೆ ಅಂತ ಹಾಗೆ ಬಿಟ್ಟಿದ್ದೆ. ಈಗೆಲ್ಲ ಸೀಡ್ಸ್ ರೆಡಿಯಾಗಿದೆ. ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹಾರ್ವೆಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನೂ ಒಂದು ಗಿಡ ಇದೆ, ಅದು ತುಂಬ ದೊಡ್ಡಕ್ಕೋಗಿದೆ. ಇದು ಬಿಳಿ ದಂಟು. ಅವಾಗ ಮೊದಲೇ ನಾನು ಹಾರ್ವೆಸ್ಟ್ ಮಾಡಿದ್ದು ಕೆಂಪು ದಂಟು. ಈ ಬಿಳಿ ದಂಟು ಇನ್ನೂ ಆಗಿಲ್ಲ, ಅದು ಇನ್ನೂ ಎಳ್ಸಾಗಿದೆ. ಇನ್ನೂ ಸ್ವಲ್ಪ ಅದು ಹಾರ್ವೆಸ್ಟಿಗೆ ಬಂದಿಲ್ಲ, ಅದಕ್ಕೆ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿನ ಅದು ಹಾಗೆ ಇದು ಹಾರ್ವೆಸ್ಟಿಗೆ ಬಂದಮೇಲೆ ಕಟ್ ಮಾಡ್ಕೊತೀನಿ. ಇದು ನೋಡಿ ಇಷ್ಟಾಯಿತು. ಇದನ್ನು ಹೀಗೆ ಒಂದು 3 ದಿನ ಕವರಲ್ಲಿ ಹಾಕಿಟ್ರೆ ಅದೊಂದು ಸ್ವಲ್ಪ ಒಂಥರ ಆಗಿರುತ್ತೆ. ಅದನ್ನು ಬಿಸಿಲಿಗೆ ಹಾಕಿಬಿಟ್ರೆ ಚೆನ್ನಾಗಿ ಒಣಗುತ್ತೆ. ಇದು ನಿತ್ಯ ಪುಷ್ಪ ಗಿಡ. ಇದನ್ನು ಕಟ್ ಮಾಡಿ ನೀಟಾಗಿ ಇಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಇದನ್ನೆಲ್ಲ ನೋಡಿದ್ದೆ, ಅದಕ್ಕೆ ಇದನ್ನು ಚೆನ್ನಾಗಿ ಮಾಡೋಣ ಅಂತ ಎಲೆಗಳೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಎಲೆಗಳೆಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಈ ಥರ ಜಡೆ ಹೇಗೆ ಎಣಿತೀವೋ ಆ ಥರ ಎಣ್ಬಿಟ್ಟು ಒಂದು ದಾರ ಹಾಕ್ಬಿಟ್ಟು ಕಟ್ಕೊಳ್ಳೋದು. ಆಮೇಲೆ ಇನ್ನೂ 2 ಸ್ಟೆಪ್ ಇರುತ್ತೆ, ಅದನ್ನು ಸೇರಿಸ್ಬಿಟ್ಟು ಎಣ್ಬಿಟ್ಟು ಒಟ್ಟಿಗೆ ಕಟ್ಟಿರೋದು. ಒಟ್ಟಿಗೆ ಕಟ್ಟಿದಾಗ ಅದೊಂಥರ ಡಿಸೈನಾಗಿ ಬರುತ್ತೆ ಗಿಡ. ಅದು ಬೇಡ ಅಂದರೆ ಮೇಲ್ಗಡೆದೆಲ್ಲ ನಾವು ಕಟ್ ಮಾಡ್ಬೋದು, ಇಲ್ಲ ಹಾಗೆ ಇರಲಿ ಅಂದರೆ ಹಾಗೇನೂ ಬಿಡ್ಬೋದು. ನಾನು ಸ್ವಲ್ಪ ಚಿಕ್ಕದೆಲ್ಲ ಕಟ್ ಮಾಡಿಬಿಟ್ಟೆ. ಚಿಕ್ಕದೆಲ್ಲ ಕಟ್ ಮಾಡಿಬಿಟ್ಟು ಹಾಗೆ ಕಟ್ಟಿದೆ. ಇಲ್ಲ ಬೇಡ ಅಂದರೆ ಫುಲ್ ಎಲ್ಲ ಅರ್ಧದವರೆಗೂ ಕಟ್ ಮಾಡಿಬಿಟ್ಟು ಬರೀ ಕಡ್ಡಿನೇ ಬಿಡ್ಬೋದು. ಆವಾಗ ಒಂಥರ ಬುಸಿಯಾಗಿ ಬರುತ್ತೆ. ನಾನು ಇನ್ನೂ ಹೂವು ಮಗ್ಗು ಎಲ್ಲ ಐತೆಲ್ಲ ಅಂತ ಹಾಗೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಮತ್ತೆ ಅದು ಫುಲ್ ಕಟ್ ಮಾಡ್ತೀನಿ. ಇದು ನಾಟಿ ಗುಲಾಬಿ ಗಿಡ. ಇದರಲ್ಲಿ ಯಾಕೋ ಹೂವುಗಳು ಚೆನ್ನಾಗಿ ಬರ್ತಾ ಇರಲಿಲ್ಲ, ಎಲೆಗಳೆಲ್ಲ ಒಂಥರ ಆಗಿಬಿಟ್ಟಿತ್ತು. ಹೂವು ಒಂಥರ ಸುಟ್ಟೋದಂಗೆ ಆಗಿತ್ತು. ಬಿಸಿಲು ಜಾಸ್ತಿ ಇತ್ತಲ್ವ ಬೇಸಿಗೆ, ಅದಕ್ಕೆ ಹಂಗೆ ಸುಟ್ಟೋದಂಗೆ ಆಯ್ತಾಯಿತ್ತು. ನೋಡಿ ಈ ರೀತಿ ಆಯ್ತಾಯಿತ್ತು. ಅದಕ್ಕೆ ಇವಾಗ ಏನು ಮಾಡ್ತೀನಿ, ಚಿಗುರು ಯಾಕೋ ಚಿಗುರೇ ಬರ್ತಾ ಇರಲಿಲ್ಲ. ನಾನು ಸುಮಾರು ದಿನದಿಂದ ನೋಡಿದೆ, ಯಾಕೋ ಚಿಗುರು ಬರ್ತಾಯಿಲ್ಲ. ಬಿಟ್ಟು ಹೂವನ್ನು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಎಲ್ಲ ಕಟ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ಮಳೆ ಬರ್ತಿದೆಯಲ್ವ, ಕಟ್ ಮಾಡಿಬಿಟ್ಟು ಗೊಬ್ಬರ ಹಾಕಿದ್ರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ, ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ. ಪೂರ್ತಿ ವಿಡಿಯೋ ನೋಡಲಿಲ್ಲ ಅಂದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ, ಅದ್ರ ಮಾಹಿತಿ ಪೂರ್ತಿ ತಿಳಿಯೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇದರಿಂದ ಏನೂ ಇಲ್ಲ, ಒಂದು 8-10 ನಿಮಿಷದ ಅಷ್ಟೇ ನಂಗೆ ಟೈಮ್ ಕೊಡೋದಷ್ಟೇ. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ನೋಡಿ ಈ ರೀತಿ ಎಲ್ಲ ನಾನು ಕಟ್ ಮಾಡ್ತಾಯಿದ್ದೀನಿ. ಒಂದು ಕಡ್ಡಿ ಚಿಗುರು ಹಂಗೆ ಇತ್ತು, ಅದನ್ನು ಹಾಗೆ ಬಿಟ್ಟಿದ್ದೀನಿ. ಇನ್ನು ಉಳಿದೋದೆಲ್ಲ ಕಟ್ ಮಾಡಿಬಿಟ್ಟು. ಹೂವು ಅಂತೂ ತುಂಬ ಜೋರಾಗಿ ಬರುತ್ತೆ ಮತ್ತು ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದು ನಾಟಿ ಗುಲಾಬಿ. ಇದು ಈಗ ಕಟ್ ಮಾಡಿಬಿಟ್ಟು ಅದೆಲ್ಲ ಹರಡ್ಕೊಂಡಿತ್ತಲ್ಲ, ಅದಕ್ಕೊಂದು ದಾರ ಕಟ್ತಾಯಿದ್ದೀನಿ. ಕಟ್ಬಿಟ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ತೊಪ್ಪೆನಾದರೂ ಹಾಕ್ಬೋದು, ಅರಿಶಿನ ಪುಡಿ ಹಾಕ್ಬೋದು. ಯಾಕಪ್ಪ ಅಂದರೆ ಇಲ್ಲ ಮೇಲೆ ಒಣಗೋಗುತ್ತೆ, ಇಲ್ಲ ಅಂದರೆ ಹಾಗೆ ಮಾಡಿಲ್ಲ ಅಂದರೆ ಕಡ್ಡಿ ಮೇಲೆ ಒಣಗೋಗುತ್ತೆ. ಅದರಿಂದ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಇಲ್ಲಾಂದರೆ ಮಣ್ಣಾದರೂ ಸ್ವಲ್ಪ ತೇವದ ಮಣ್ಣಾದರೂ ಮೆತ್ಬೋದು, ಇಲ್ಲಾಂದರೆ ತೊಪ್ಪೆನಾದರೂ ಮೆತ್ಬೋದು. ನಾನು ಹಾಗೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಈ ರೀತಿ ಒಂದು ಪಕ್ಕದಲ್ಲಿ ಕಡ್ಡಿ ಇದೆ ನೋಡಿ, ಅದರಲ್ಲಿ ಚಿಗುರಿತ್ತು ಮತ್ತು ಮಗ್ಗುಗಳಿದ್ದು, ಅದನ್ನು ಹಾಗೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಚಿಗುರು ಬಂದಮೇಲೆ ಅದನ್ನು ಕಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ಹಾಗೆ ಬಿಟ್ಟಿದ್ದೀನಿ. ಈ ಮಳೆ ಬರ್ತಿದೆಯಲ್ಲ, ಏನಾಗಲ್ಲ, ಚಿಗುರು ತುಂಬ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿದ್ಮೇಲೆ ಗೊಬ್ಬರ ಹಾಕ್ಬೇಕಷ್ಟೇ. ಎಲ್ಲ ಇನ್ನು ಸ್ವಲ್ಪ ಬೇರೆ ಕಡೆ ಕಟಿಂಗ್ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಇಡೋದಿಲ್ಲ, ಒಂದು ಸ್ವಲ್ಪ ಬಂದರೆ ಬರಲಿ, ಇಲ್ಲ ಅಂದರೆ ಇರಲಿ ಅಂತ. ಇಡೋಕ್ಕೂ ಜಾಗ ಇಲ್ಲ, ಪಾಟ್ಗೆ ಸ್ವಲ್ಪ ಇಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಪಕ್ಕದ ಮನೆಯವ್ರು ಕೇಳಿದ್ರು, ಅವ್ರು ನೆಟ್ಟರೆ ಬರ್ತಾ ಇಲ್ವಂತೆ. ಅದಕ್ಕೆ ನೀವೇ ನೆಟ್ಬಿಟ್ಟು ಚಿಗುರು ಬಂದಮೇಲೆ ಕೊಡಿ ಅಂದಿದ್ದಾರೆ. ಅದಕ್ಕೆ ನೆಟ್ತಾಯಿದ್ದೀನಿ. ನೋಡಿ ಈ ರೀತಿ ಒಂದು ಪೆನ್ಸಿಲ್ ಅಷ್ಟುದ್ದ ಕಟ್ ಮಾಡ್ಕೊಳ್ಬೇಕೆಲ್ಲನೂ. ಎಲೆಗಳೆಲ್ಲ ಕಟ್ ಮಾಡಿ ತೆಗೆದುಬಿಡ್ಬೇಕು. ಇದು ದಾಸವಾಳದ ಕಡ್ಡಿ, ಪಿಂಕು ಮತ್ತು ವೈಟು. ಇದನ್ನು ನಮ್ಮ ಅಕ್ಕವ್ರ ಮನೆಯಿಂದ ಕೊಟ್ಟಿದ್ರು. ಅವ್ರಿಗೆ ಯಾರೋ ಅವ್ರ ಪರಿಚಯದವ್ರು ಕೊಟ್ಟಿದ್ರಂತೆ. ಅದನ್ನು ಅವ್ರು ಕಟ್ ಮಾಡೇ 3 ದಿನ ಆಗಿತ್ತು. ಅದನ್ನು ಅವ್ರು ನೀರಲ್ಲಿಟ್ಟು ಅವ್ರು ನಮ್ಮ ಮನೆಗೆ 3 ದಿನ ಆದಮೇಲೆ ಕೊಟ್ಟು ಕಳಿಸಿದ್ರು. ಅದಕ್ಕೆ ನಾನು ನೆಡೋಣ ಅಂದ್ಬಿಟ್ಟು ಅದನ್ನು ಬಂದಷ್ಟು ಬರಲಿ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಎಲೆಗಳೆಲ್ಲ ಕಟ್ ಮಾಡಿ ಮತ್ತು ಒಣಗೋಗಿರೋ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ. 3 ದಿನ ಆಗಿತ್ತಲ್ವ, ಆ ಎಲೆಗಳೆಲ್ಲ ಅಲ್ಲೇ ಒಣಗೋಗಿತ್ತು, ನೀರೆಲ್ಲ ಹಾಕಿಟ್ಟಿದ್ರಂತೆ. ಆಮೇಲೆ ನನಗೆ ಕೊಟ್ಟರು, ಅದಕ್ಕೆ ನಾನು ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ತೆಗೆದುಬಿಟ್ಟು ನೀಟಾಗಿ ಮೇಲ್ಗಡೆ ಕಡ್ಡಿ ಎಲ್ಲ ನನಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪನೇ ಹಾಕೋದು. ನೋಡಿ ಇಷ್ಟು ಕಡ್ಡಿ ಐತೆ, ಎಲ್ಲೆಲ್ಲಿ ಖಾಲಿ ಐತೆ ಅಲ್ಲೆಲ್ಲ ಇಡ್ತಾಯಿದ್ದೀನಿ. ಬಂದಷ್ಟು ಬರಲಿ ಅಂದ್ಬಿಟ್ಟು ಒಂದು ಬಕೆಟ್ಗೆ ಎಲ್ಲ ಹಾಕಿ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಎಷ್ಟು ಬರುತ್ತೆ ಅಷ್ಟು ಬರಲಿ. ನಾವೇನು ನೆಟ್ ಕಡ್ಡಿ ಎಲ್ಲ ಬರೋದಿಲ್ಲ, ಅದರಲ್ಲಿ 1-2 ಬಂದರೂ ಸಾಕು ನಮಗೆ. ಅದರಲ್ಲಿ ಇಲ್ಲಿ 2 ಕಲರ್ ಇದೆ, ಅದು ಯಾವ್ಯಾವುದು ಅಂತ ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ನಾನಾಗಿದ್ದರೆ ಸಪ್ರೇಟ್ ಮಾಡಿ ಇಟ್ಕೊತಿದ್ದೆ, ಅಲ್ಲೇ ಅವರೇ ಕಟ್ ಮಾಡಿ ಕೊಟ್ಟಿದ್ರು. ಅದರಿಂದ ಯಾವ್ಯಾವುದು ಅಂತ ಗೊತ್ತಾಯ್ತಲ್ಲ. ಅದು ಚಿಗುರಿ ದೊಡ್ಡದಾಗಿ ಹೂವು ಬಂದಮೇಲೆ ಅದು ಯಾವ ಕಲರು ಇದು ಅಂತ ಗೊತ್ತಾಗೋದು.
ಅದಕ್ಕೆ ಒಂದಷ್ಟು ಕಡ್ಡಿನ ಇಡ್ತಾ ಇದ್ದೀನಿ. 1-2 ಕಡ್ಡಿ ಬಂದರೂ ಸಾಕೇನೆ ಅದರಲ್ಲಿ, ಏನು 8 ಕಡ್ಡಿಗಳೆಲ್ಲ ಬರೋದಿಲ್ಲ ಅದರಲ್ಲಿ. ಅದಕ್ಕೆ ಜಾಸ್ತಿನೇ ಇಡ್ತಾಯಿದ್ದೀನಿ. ಇನ್ನು ಉಳಿದದನ್ನ ಅಲ್ಲಿ ಖಾಲಿ ಎಲ್ಲೆಲ್ಲಿ ಜಾಗ ಐತೆ ಅಲ್ಲೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಇಟ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಹಿಂಗೆ ಬೆರಳಲ್ಲಿ, ಇಲ್ಲಾಂದರೆ ಹೀಗೆ ಪ್ರೆಸ್ ಮಾಡಬೇಕು. ಇಲ್ಲ ಹಂಗೆ ಮಾಡಿಲ್ಲ ಅಂದರೆ ಅದು ಚಿಗುರು ಬರೋದಿಲ್ಲ, ಕಡ್ಡಿ ಲೂಸಾಗಿರುತ್ತಲ್ವ ಅದು ಚಿಗುರು ಬರೋದಿಲ್ಲ. ಅದರಿಂದ ಹಾಕ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಎಲ್ಲ ಗಿಡಗಳಿಗೂ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೇಲೆ ತಪ್ಪೆನೋ ಅರಿಶಿನ ಪುಡಿನೋ ಅಥವಾ ಮಣ್ಣು ಯಾವುದೋ ಒಂದನ್ನು ಮೆತ್ತಿಬಿಟ್ಟು ನೆರಳಲ್ಲಿ ಇಡಬೇಕು. ಇದನ್ನು ಬಿಸಿಲಲ್ಲಿ ಇಡಬಾರ್ದು, ಅದು ಚಿಗುರು ಬರೋವರೆಗೂ ನೆರಳಲ್ಲೇ ಇಟ್ಟಿರಬೇಕು ಒಂದು ಸ್ವಲ್ಪ ದಿನ. ಒಂದು ಸ್ವಲ್ಪ ಬಿಸಿಲು ಬಂದರೆ ಸಾಕು, ಇದಕ್ಕೇನು ಜಾಸ್ತಿ ಬಿಸಿಲೇನು ಬೇಕಾಗಿಲ್ಲ. ಚಿಗುರು ಬರೋವರೆಗೂ ನೆರಳಲ್ಲಿ ಇರಬೇಕು. ಇವಾಗೇನು ಅಷ್ಟು ಬಿಸಿಲಿಲ್ಲ, ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ವ, ಜಾಸ್ತಿ ಏನು ಬಿಸಿಲಿಲ್ಲ. ಮಳೆಗಾಲದಲ್ಲಿ ನಾವು ಯಾವುದೇ ಕಟಿಂಗ್ ಇಟ್ಟರು ಅದು ಬಂದೇ ಬರುತ್ತೆ. ಇದಕ್ಕೇನು ಸ್ಪೆಷಲ್ ಕೇರ್ ಏನು ಬೇಕಾಗಿಲ್ಲ. ದಾಸವಾಳ ಗಿಡಕ್ಕೆ ಅದು ಚೆನ್ನಾಗಿ ಬರುತ್ತೆ. ಇದು ಗುಲಾಬಿ ಕಟ್ಟಿಂಗು, ಅಲ್ಲಿ ಕೆಳಗಡೆ ತೋಟದಲ್ಲಿ ಕಟ್ ಮಾಡೋದ್ನಲ್ಲ ಅದು. ಎಲ್ಲೆಲ್ಲಿ ಖಾಲಿ ಜಾಗಿದೆ ಅಲ್ಲಿ ಸಿಕ್ಕಿಸ್ತಾ ಇದ್ದೀನಿ. ಚಿಗುರು ಎಲ್ಲಿ ಬಂದು ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನು ಬೇಕಾದ ಕಡೆ ನಾವು ರೀಪಾಟ್ ಮಾಡ್ಕೋಬೋದು. ನೋಡೋಣ ಎಷ್ಟು ಚಿಗುರು ಬರುತ್ತೆ ಅಂತ. ಸ್ವಲ್ಪನೇ, ನಾನೇನು ಜಾಸ್ತಿ ಕಟ್ಟಿಂಗ್ ಇಟ್ಟಿಲ್ಲ, ಸ್ವಲ್ಪನೇ ಇಡ್ತಾ ಇರೋದು. ಎಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಸ್ವಲ್ಪ ತೊಪ್ಪೆ ಹಾಕ್ತಾಯಿದ್ದೀನಿ. ಮೊದಲು ಕಟ್ಟಿಂಗ್ ನೆಟ್ಟಿದೆ, ಅದರಲ್ಲಿ 2 ಗಿಡ ಚೆನ್ನಾಗಿ ಬಂದು ಹೂವನ್ನು ಬಿಡ್ತು. ಈಗ ಒಂದು ಗಿಡ ಅದರಲ್ಲಿ ಹಾಳಾಯಿತು, ಏನಾಯಿತೋ ಗೊತ್ತಿಲ್ಲ, ನೀರು ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ. ಇದೇ ಚೀಲದಲ್ಲಿ ಹಾಕಿದ್ದು ಗಿಡನೇ ಅದು, ಹೂವನ್ನು ಬಂದಿತ್ತು. ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಇದು ಲಾಸ್ಟ್ ಟೈಮ್ ನಾನು ರೀಪಾಟ್ ಮಾಡಿದೆ ನೋಡಿ, ಸೇವಂತಿಗೆ ಗಿಡಗಳು. ಅದರಲ್ಲಿ ಬೇರೆಲ್ಲ ನಾನು ಹಾಕ್ಬಿಟ್ಟು ಇದಕ್ಕೆ ತುಂಬಿಸ್ಬಿಟ್ಟು ಮೇಲೆ ಮಣ್ಣು ಹಾಕಿದ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಅದರಲ್ಲಿ ಯಾವುದೋ ಬೇರೆ ಸೊಪ್ಪು ಹುಟ್ಟಿದೆ, ಎಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ತುಂಬ ಗಿಡ ಬಂದೈತೆ. ಇಷ್ಟೇ ಬಂದಿರೋದು, ಇನ್ನೂ ದೊಡ್ಡದಾಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಬರುತ್ತೆ ಇಲ್ವೋ ಅಂದ್ಕೊಂಡಿದೆ. ಆ ಬೇರೆಲ್ಲ ತುಂಬ ಚೆನ್ನಾಗಿ ಗಿಡಗಳಾಗೈತೆ. ಇದು ನುಗ್ಗೆ ಮರ. ಆವಾಗಲೇ ಎಲ್ಲ ಕಟ್ ಮಾಡಿಬಿಟ್ಟಿವಿ. ಒಂದರಲ್ಲಿ ಕಾಯಿ ಇತ್ತು, ಅದಕ್ಕೆ ಹಂಗೆ ಬಿಟ್ಟಿದ್ವಿ. ಇವಾಗ ಅದು ತುಂಬ ದೊಡ್ಡದಾಗ್ಬಿಟ್ಟಿದೆ. ಇವಾಗ ಗಾಳಿ ಅಲ್ವಾ, ತುಂಬ ಆ ಕಡೆ ಈ ಕಡೆ ವಾಲಾಡ್ತಾಯಿತ್ತು. 2 ಕಾಯಿ ಇತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಅದನ್ನು ಕಟ್ ಮಾಡಿಬಿಡ್ತಾ ಇದ್ದೀವಿ. ಅದರಲ್ಲಿ 2 ಕಾಯಿ ಇತ್ತು ಅಷ್ಟೇ. ಇದೊಂದು ಸೀಡ್ಸ್ಗೆ ಅಂತ ಬಿಟ್ಟಿದ್ವಿ, ಅದೊಂದು ಸೀಡ್ಸ್ ಆಗಿದೆ ನೋಡಿ. ಇಷ್ಟು ದೊಡ್ಡದಾಗ್ಬಿಟ್ಟಿತ್ತು. ಸೊಪ್ಪಂತೂ ತುಂಬ ಇದೆ. ಅದರಲ್ಲಿ ಅದನ್ನು ಚೆನ್ನಾಗಿರೋದಷ್ಟನ್ನ ಹಾರ್ವೆಸ್ಟ್ ಮಾಡ್ಕೋಬೇಕು. ಅದರಲ್ಲಿ 2 ಕಾಯಿ ಇತ್ತು ನೋಡಿ. ಇಷ್ಟು ದೊಡ್ಡ ಕಾಯಿ ಅಂತೂ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಸೊಪ್ಪು ಅಷ್ಟೇ ತುಂಬ ಟೇಸ್ಟಾಗಿದೆ. ಅದು 2 ಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಇದು ನಾವು ಎಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟೆ. ಇದಕ್ಕೆ ಸ್ವಲ್ಪ ಮೇಲೆ ತೊಪ್ಪ ಮೆತ್ತಬೇಕು. ಇದು ನೋಡಿ, ಫಸ್ಟ್ ಕಟ್ ಮಾಡಿದ್ವಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ. ಆಮೇಲೆ ಇದರಲ್ಲಿ ಒಂದು ಸಲ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ, ಇವಾಗ ಹೊಸ್ದಾಗಿ ಬಂದಿರೋ ಬ್ರ್ಯಾಂಚಲ್ಲಿ. ಇದಕ್ಕೆ ತೊಪ್ಪೆ ಮೆತ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ನುಗ್ಗೆ ಗಿಡಕ್ಕೆ ಸ್ಪೆಷಲ್ ಕೇರ್ ಏನು ಬೇಕಾಗಿಲ್ಲ. ಇದನ್ನು ಯಾವ ರೀತಿ ಇಟ್ಟರು ಅದು ಬಂದೇ ಬರುತ್ತೆ ಚೆನ್ನಾಗಿ. ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಈಗ ತೊಪ್ಪೆ ಮೆತ್ಬಿಟ್ಟು ಇದನ್ನು ಬಿಟ್ಬಿಟ್ಟು ಅದನ್ನು ನಾವು ಇನ್ನೊಂದು ದೊಡ್ಡ ಕಟ್ ಮಾಡಿರೋದನ್ನ ನಮ್ಮ ಮನೆ ಪಕ್ಕ ಖಾಲಿ ಜಾಗ ಇದೆ, ಅದಕ್ಕೆ ಅಲ್ಲಿ ನೆಡೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಸಿದೆ. ಮದರ್ ಪ್ಲ್ಯಾಂಟ್ ಫಸ್ಟ್ ನೆಟ್ಟಿದೆ ಇದೆ. ಇದರಿಂದ ಇಷ್ಟೆಲ್ಲ ಬ್ರ್ಯಾಂಚಸ್ ಬಂದಿರೋದು ನಮ್ಮ ತೋಟದಲ್ಲಿ, ಮರದಲ್ಲಿ. ತುಂಬ ಚೆನ್ನಾಗಿ ಬಂತು. ಬ್ರ್ಯಾಂಚಸ್ ಅಂತೂ ಎಷ್ಟೊಂದು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನುಗ್ಗೆ ಮರನ ಅವಾಗವಾಗ ಕಟ್ ಮಾಡ್ತಾನೆ ಇರಬೇಕಂತೆ. ತುಂಬ ಚೆನ್ನಾಗಿ ಚಿಗುರು ಬೇರೆ ಕಡೆ ಎಲ್ಲ ಬ್ರ್ಯಾಂಚಸ್ ಬರುತ್ತಂತೆ. ಇದು ಪಾರಿಜಾತ ಗಿಡ ಇಷ್ಟುದ್ದಾಗೈತೆ ನೋಡಿ. ಸೀಡ್ಸ್ ಹಾಕಿದ್ದೆ ಅಲ್ವಾ, ಸೀಡ್ಸ್ ಹಾಕಿದ್ಮೇಲೆ ಹಿಂಗಾಗೈತೆ. ಇದನ್ನು ಬೇರೆ ಕಡೆ ಇನ್ನೊಂದು ದೊಡ್ಡ ಕವರ್ಗೆ ಹಾಕಿ ಇಡಬೇಕು. ನಮ್ಮ ಮನೆಯವರಲ್ಲಿ ಬೇಡ ಅಂತ ಇದ್ದರು. ನಾನು ಇರಲಿ ಅಂದ್ಬಿಟ್ಟು ಅಲ್ಲಿ ಪಕ್ಕದ ಖಾಲಿ ಜಾಗದಲ್ಲಿ ಹಾಕಿಸ್ತಾ ಇದ್ದೀನಿ. ರೆಂಬೆ ದೊಡ್ಡದಾಗಿರೋದನ್ನ ಕಟ್ ಮಾಡ್ಕೊಂಡು ಅಲ್ಲಿ ನೆಡ್ತವ್ರೆ ನಮ್ಮ ಮನೆಯವರು. ಇದು ಚೆನ್ನಾಗಿ ಬರುತ್ತೆ. ನುಗ್ಗೆ ಮರ ಏನು ಸ್ಪೆಷಲ್ ಕೇರ್ ಬೇಕಾಗಿಲ್ಲ. ಇದು ಚಿಗುರು ಬಂದಮೇಲೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಪಪ್ಪಾಯ ಗಿಡ ಇಷ್ಟೊಂದು ಕಾಯಿ ಬಿಟ್ಟಿದೆ, ತುಂಬ ಕಾಯಿ ಬಿಟ್ಟಿದೆ. ಒಂದೇ ಕಡೆ 3 ಗಿಡ ಇದೆ. ಇದು ಮನೆ ಹೊರಗಡೆ ಇರೋದು ನಮ್ಮ ಪಕ್ಕದಲ್ಲಿ. ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದೆ ನೋಡಿ. ಇಷ್ಟೊಂದು ಕಾಯಿ, ಇನ್ನೂ ಒಂದು ಹಣ್ಣಾಗಿಲ್ಲ. ಎಲ್ಲ ಕಾಯಿ ಮರ ತುಂಬ ತುಂಬಿಕೊಂಡಿದೆ. 3 ಗಿಡನೂ ಇದೆ. ಎಲ್ಲ ಕಾಯಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟೈತೆ. ಹಣ್ಣಾದಮೇಲೆ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ಒಂದು ಸಲ ನೋಡಬೇಕು. ಗಿಡಗಳಲ್ಲಿ ಒಳಗಡೆ ಒಂದಿದೆ, ಅಲ್ಲೂ ಕಾಯಿ ಬಿಟ್ಟಿದೆ ನೋಡಿ. ಇಷ್ಟು ಸೊಪ್ಪು ಸಿಕ್ತು ಆ ರೆಂಬೆ ಕಡ್ದಾಗ. ಇದೆಲ್ಲ ನಾನೇನು ಇಟ್ಕೊಳ್ಳಲ್ಲ, ಸ್ವಲ್ಪನೇ ಆದರೆ ಸಾಕು ನಮಗೆ. ಇದನ್ನು ಬೇರೆಯವ್ರಿಗೆ ಸ್ವಲ್ಪ ಕೊಟ್ಬಿಡ್ತೀವಿ. ಇದರಲ್ಲಿ ಸೀಡ್ಸ್ ನೋಡೋಣ ಎಷ್ಟಿದೆ ಹೇಗಿದೆ ಅಂತ. ನೋಡಿ, ಇಷ್ಟೊಂದು ಸೀಡ್ಸ್ ಇದೆ, ಎಲ್ಲ ಚೆನ್ನಾಗಿದೆ ಸೀಡ್ಸು. ಯಾರಾದರೂ ಕೇಳಿದ್ರೆ ಕೊಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನನಗೇನು ಬೇಡ ಈ ಸೀಡ್ಸು. ನಮ್ಮ ಮರಗಳು ಸಾಕು ಇವಾಗಿರೋದೇ. ಆದರೆ ಸೀಡ್ಸಲ್ಲಿ ಮಾತ್ರ ತುಂಬ ನಿಧಾನ ಬರೋದು. ಗಿಡ ರೆಂಬೆಲ್ಲಾದರೆ ಬೇಗ ಬರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.